ಲಕ್ಷ್ಮೀ ನರಸಿಂಹ ಪರಬ್ರಹ್ಮಣೇ ನಮಃ. ಕಲಿಯುಗ ಪ್ರಥಮ ಪಾದದಲ್ಲಿದ್ದೀವಿ. ಧರ್ಮ ಇದು ಸಂಪೂರ್ಣವಾಗಿ ನಾಶ ಆಗಬಾರ್ದು ಅಂತ ಹೇಳಿ ಪರಮಾತ್ಮ ಈ ಥರ ಒಂದು ಒಳ್ಳೆಯ ಕೆಲಸವನ್ನು ಮಾಡಿಸ್ತಾನೆ. ನಾ ಹಂಬಸಾಮಿ ವೈಕುಂಠೆ ನಾ ಹೃದಯ ಯೋಗಿನೋ ಮದ್ಭಕ್ತ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ ನಾರದ ಅಂತ ಪರಮಾತ್ಮ ಹೇಳಿರ್ತಕ್ಕಂಥ ವಾಕ್ಯ ನನ್ನ ಮನಸ್ಸಿನಲ್ಲಿ ಒಂಥರ ಅದೇ ವಾಕ್ಯಗಳು ಪ್ರತಿಬಿಂಬಿಸ್ತಾ ಇದೆ. ಕಾರಣ ಏನಂದ್ರೆ ಈ ಚಿತ್ರ ಮೊದಲಿಂದ ಕಡೆ ತನಕ ನಾನು ನೋಡಿದಾಗ ಆ ಸಂಗೀತ ನಮ್ಮ ಪ್ರವೀಣ್ ರೀಲ್ ಅವರು ಮಾಡಿರ್ತಕ್ಕಂಥ ಸಂಗೀತ ಇದೆಯಲ್ಲ, ಅದು ಭಾವಪೂರ್ಣಕವಾಗಿದೆ. ಸಂಗೀತದಲ್ಲಿ ವೈವಿಧ್ಯತೆ ತುಂಬಾ ಇದೆ, ಆದರೆ ಅದನ್ನ ಆ ಸನ್ನಿವೇಶ ಅನುಗುಣವಾಗಿ ಅಳವಡಿಸಿ ಮಾಡೋದು ತುಂಬಾ ಕಷ್ಟ. ಐ ಆಮ್ ಶೂರ್ ನಾನು ಅವರ ಸಂಗೀತವನ್ನು ತುಂಬಾ ಕೇಳಿದ್ದೇನೆ. ಅವರು ಮಾಡಿರೋ ಸಂಗೀತದಲ್ಲಿ ಆ ಭಾವ ವ್ಯಕ್ತ ಆಗ್ತಾ ಇದೆ. ಎಲ್ಲ ಅವರು ಕಾರ್ಯಗಳು ಅದ್ಭುತವಾಗಿರುತ್ತೆ. ಇವತ್ತಿನ ಚಿತ್ರದಲ್ಲಿ ವಿಶೇಷತೆ ಅಂದ್ರೆ ಫಸ್ಟ್ ಸ್ಟ್ಯಾಂಡ್ ಪಾಯಿಂಟ್ ಇಸ್ ದ ಮ್ಯೂಸಿಕ್. ಪ್ಲೀಸ್ ಗಿವ್ ಎ ಬಿಗ್ ಅಪ್ಲಾಸ್. ಸೆಕೆಂಡ್ ಪಾಯಿಂಟ್ ಇಸ್ ಕ್ಯಾರೆಕ್ಟರೈಸೇಷನ್. ಎಷ್ಟು ಚೆನ್ನಾಗಿದೆ ಅಂದ್ರೆ ನಮ್ಮ ಶ್ರೀಧರ್ ಸರ್ ಮಾಡ್ತಕ್ಕಂತಹ ವಾಕ್ಯಗಳು, ಅವರ ಒಂದು ಎಲ್ಲಿ ಒಂದೊಂದು ಅಭಿನಯದಲ್ಲಿ ನಾವೆಲ್ಲ ಪಾತ್ರದಲ್ಲಿ ಮುಳುಗೋಗಿದ್ವಿ. ಅವರು ಹೇಳ್ತಾ ಇದ್ರೆ ಆ ಪಾತ್ರದಲ್ಲೇ ನಾವು ಮುಳುಗೋಗಿದ್ವಿ. ಇಂಥ ಒಂದು ಪಾತ್ರಾಭಿನಯ ಒಬ್ಬೊಬ್ಬರು ಅಷ್ಟೇ, ಆ ಕನಕದಾಸರಾಗಲಿ ಆ ಪುರಂದರದಾಸರಾಗಲಿ ಒಂದೊಂದು ಕ್ಯಾರೆಕ್ಟರೈಸೇಷನ್ ತುಂಬಾ ಅದ್ಭುತವಾಗಿ ಅದ್ವಿತೀಯವಾಗಿತ್ತು. ಸಿನಿಮ್ಯಾಟೋಗ್ರಫಿ ಅದ್ಭುತವಾಗಿತ್ತು. ಎಲ್ಲವೂ ಅದರ ಜಾಗದಲ್ಲಿದೆ. ಭಕ್ತಿ ರಸ ಪ್ರಧಾನವಾಗಿದೆ. ಅದು ಭಕ್ತಿ ರಸದಲ್ಲಿ ಎಲ್ಲರೂ ಒಂದು ಐಕ್ಯತ ಭಾವವನ್ನ ವ್ಯಕ್ತಗೊಳಿಸಿದ್ದಾರೆ. ಅದು ತುಂಬಾ ಮುಖ್ಯ ಈ ದಿನ ಕಾಲದಲ್ಲಿ. ಆದ್ದರಿಂದ ಈ ಸಂಗೀತಕ್ಕೆ ಭಗವಂತ ಲಕ್ಷ್ಮೀ ನರಸಿಂಹ ಅನುಗ್ರಹ ಮಾಡಿ ಈ ಸಂಗೀತ ಯಶಸ್ವಿಯಾಗಲಿ. ಇನ್ನೂ ಈ ತರ ಪದೇ ಪದೇ ಚಲನಚಿತ್ರಗಳು ಹೊರಬರಲಿ. ನಾವು ಇದೇ ತರ ವೀಕ್ಷಣೆ ಮಾಡ್ತಾ ನಮ್ಮ ಭಕ್ತಿ ರಸವನ್ನ, ಭಕ್ತಿ ಪಂಥವನ್ನ ನಾವು ಆದಷ್ಟು ಬೆಳೆಸೋಣ. ಲಕ್ಷ್ಮೀ ನರಸಿಂಹ ಅರ್ಪಣ. ನಮಸ್ಕಾರ.